ಇನ್ನು ಕಲಬುರಗಿಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿಯಾಗಿದೆ. ಕೆಲ ಭ್ರಷ್ಟ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ಕಲಬುರಗಿಯ ಲೋಕಾಯುಕ್ತ SP BK ಉಮೇಶ್ ನೇತೃತ್ವದಲ್ಲಿ ಆಗಿರೋ ಕಾರ್ಯಾಚರಣೆ ಇದು. ಕಲಬುರಗಿಯ PRE ಇಲಾಖೆಯ EE ಹಾಗೂ PDO ಇಬ್ಬರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಕಲಬುರಗಿ PRE ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲಿಪುರ್ ಅವರ ಬೆಂಗಳೂರಿನ ಮನೆ ಮತ್ತು ಕಲಬುರಗಿ ಮನೆ ಕಚೇರಿ ಮೇಲೆ ದಾಳಿಯಾಗಿದೆ. ಇನ್ನು 4 ದಿನಗಳಲ್ಲಿ ನಿವೃತ್ತಿ ಆಗಿದ್ದಾರಂತೆ ಅಲಿಪುರ್ ಅವರು. ಈಗ ಅವರು ರೇಡ್ ಆಗಿದೆ ಅವರ ಮನೆ ಮೇಲೆ. ಇತ್ತ ಸಣ್ಣೂರು PDO ರಾಮಚಂದ್ರ ಅವರ ಮನೆ ಕಚೇರಿ ಮೇಲೆ ಕೂಡ ರೇಡ್ ಆಗಿದೆ. ಆಗ ವಿಜಯಪುರ ಜಿಲ್ಲೆ ಬೊಮ್ಮನಹಳ್ಳಿ ಗ್ರಾಮದ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಕಲಬುರಗಿ ಲೋಕ SP BK ಉಮೇಶ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಗಳು ನಡೀತಾ ಇದೆ. ಸುಮಾರು ಒಂದೊಂದು ಕಡೆಗೆ 4 ರಿಂದ 5 ಜನ ಲೋಕಾಯುಕ್ತ ಅಧಿಕಾರಿಗಳ ತಂಡ ಹೋಗುತ್ತೆ. ರೇಡ್ ಆದಾಗ ಅವರೆಲ್ಲ ಮಾಹಿತಿಯನ್ನು ಕೇಳ್ತಾರೆ. ಅವ್ರನ್ನ ಹೊರಗಡೆ ಎಲ್ಲೂ ಓಡಾಡೋದಕ್ಕೆ ಬಿಡಲ್ಲ, ಲಾಕ್ ಮಾಡ್ಕೋತಾರೆ. ಎಲ್ಲ ಮೊಬೈಲ್ ಕಿತ್ಕೋತಾರೆ, ಎಲ್ಲಿಗೂ ಕಾಲ್ ಮಾಡಬಾರ್ದು ಅಂತ. ಲ್ಯಾಂಡ್ಲೈನ್ ಏನಾದರೂ ಇದ್ದರೆ ಅದನ್ನು ಕೂಡ ಯಾರಿಗೂ ಯೂಸ್ ಮಾಡೋದಕ್ಕೆ ಬಿಡಲ್ಲ. ಇವ್ರದ್ದು ಒಂದು ಸ್ವಲ್ಪ ಹಾರ್ಡ್ ಲಕ್ ಅಂತ ಅನ್ಸುತ್ತೆ. ಇನ್ನೊಂದು 4 ದಿನ ಆಗಿದ್ದಿದ್ರೆ ಟೆನ್ಷನ್ ತುಂಬಾ. ಹೌದು, ಫೈನ್. ಬಟ್ ಕರ್ತವ್ಯನೇ. ಅದ್ರ ಪ್ರಕಾರ ಈಗ ಮಾಡಿದ್ದಾರೆ. ರೇಡ್ ಮಾಡಿದಾಗ ಅದೇ ನಾನು ಆಗಲೇ ಹೇಳ್ತಾ ಇದ್ದ ಹಾಗೇನೆ ಏನೆಲ್ಲ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದಾರಾ, ಲಂಚ ಹೊಡೆದಿದ್ದಾರಾ ಇಲ್ವಾ, ಅದೆಲ್ಲವನ್ನು ನೋಡಿ ಆ ನಂತರ ಮಿಕ್ಕಿದ ವಿಚಾರಗಳು, ಅವರ ಆದಾಯಕ್ಕಿಂತ ಆಸ್ತಿ ಗಳಿಕೆ ಹೆಚ್ಚಾಗಿದ್ದರೆ ಅದಕ್ಕೆ ತಕ್ಕಂತೆಯೇ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಈಗ ಯಾವಾಗಲೂ 25 ವರ್ಷದ ಹಿಂದೆ ಅವರೊಬ್ಬ ಸೈಟ್ ತೊಗೊಂಡಿದ್ರು 2 ಲಕ್ಷಕ್ಕೆ ಏನ್ಕೊಳ್ಳೋಣ, ಈಗಿನ ಅದರ ವ್ಯಾಲ್ಯೂ ಏನು ಅದನ್ನು ಕೂಡ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅವತ್ತಿನ ರೇಟ್ಗೆ 2 ಲಕ್ಷ ಅಂದರೆ 2 ಲಕ್ಷಕ್ಕೆ ಲೆಕ್ಕ ಹಾಕಲ್ಲ. ಎಲ್ಲ ಇವತ್ತಿನ ಮಾರ್ಕೆಟ್ ಮೌಲ್ಯ ಏನಿದೆ, ಚಿನ್ನದ ರೇಟು ಅಷ್ಟೇ. 10 ವರ್ಷದ ಹಿಂದೆ 10 ಗ್ರಾಮ್ಗೆ 12,500 ಇತ್ತು, ಈಗ 1 ಲಕ್ಷ ಇದೆ. ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಹಾಕೋತಾರೆ. ಇವತ್ತಿನ ರೇಟ್ ಏನಿದೆ ಅದಕ್ಕೆ ಹಾಕ್ಕೊಂಡೇ ಲೆಕ್ಕಾಚಾರ ಹಾಕ್ತಾರೆ.